ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರವಣಪ್ಪ. ಇವತ್ತು ನಮ್ಮ ಜೊತೆಗೆ ಅಂಗನವಾಡಿಯಿಂದ ಪ್ರಾರಂಭಿಸಿ ಹೆಚ್ಚು ಕಡಿಮೆ 2.5 ದಶಕಗಳಷ್ಟು ಸಮಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ಸದ್ಯ ನಿವೃತ್ತರಾಗಿರುವಂತಹ ಸಾವಿತ್ರಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟ ಮೊದಲಾಗಿ ನಾವು ಹೇಳಬೇಕು ಅಂತಾದರೆ, ತಾವು ಅಂಗನವಾಡಿಯಿಂದ ಪ್ರಾರಂಭ ಮಾಡಿದವರು. ಅಂಗನವಾಡಿ ಶಿಕ್ಷಕಿಯಾಗಿ ಮಧ್ಯಾಹ್ನ ಮೇಲೆ ಟೈಲರಿಂಗ್ ಶಿಕ್ಷಕಿಯಾಗಿ ತಮ್ಮ ಅನುಭವವನ್ನು ಪ್ರಾರಂಭ ಮಾಡಿದರು. ಹಾಗಾಗಿ ಆ ಸಮಯದಲ್ಲಿ ನಿಮ್ಮ ಅನುಭವ ಹೇಗಿತ್ತು? ಆ ವೃತ್ತಿಗೆ ನೀವು ಹೇಗೆ ಸೇರಿಕೊಂಡ್ರಿ, ಹೇಗೆ ಅಂತ? ನಾನು ಟ್ರೈನಿಂಗ್ ಮುಗಿಸಿ ಬರುವಾಗ ನಮ್ಮನ್ನು ಮೀನಾಕ್ಷಿ ಟೀಚರ್ ಅಂತ ಹೇಳಿ ಅವರು ನನ್ನನ್ನು ಟೀಚರ್ ಆಗಿ ಬಾಲವಾಡಿ ಟೀಚರ್ ಆಗಿ ಬರಬೇಕು ಅಂತ ಕೇಳಿಕೊಂಡ್ರು. ಹಾಗೆ ಅಲ್ಲಿ ಎಲ್ಲರಿಗೂ ನಾನು ಟೀಚರ್ ಆಗಿ ಬರಬೇಕಂತ ತುಂಬ ಆಸೆ ಇದ್ದರಿಂದ ನಾನು ಬೆಳಗ್ಗಿನ ಹೊತ್ತಿನಲ್ಲಿ ಅಲ್ಲಿ ಬಾಲವಾಡಿ ಟೀಚರ್ ಆಗಿ ಹೋಗ್ತಾ ಇದ್ದೆ. ಹೋಗಿ ಮನೆಗೆ ಬಂದು ಮತ್ತೆ ಮಧ್ಯಾಹ್ನ ಮೇಲೆ ಹೊಲಿಗೆ ತರಗತಿಯ ಶಿಕ್ಷಕಿಯಾಗಿಯೂ ನಾನಲ್ಲಿ ಕಾರ್ಯನಿರ್ವಹಿಸಿದ್ದೆ. ಆಗ ನಮಗೆ ಮನೆಯಲ್ಲಿ ತುಂಬ ನಾವು ಹೆಣ್ಣು ಮಕ್ಕಳು ತುಂಬ ನಮಗೆ, ಹಾಗಾಗಿ ನಮಗೆ ಕೆಲಸ ಕಲಿತ ಕೂಡಲೇ ಕೆಲಸ ಬೇಕೇ ಬೇಕಿತ್ತು. ಅಂದರೆ ನಾವು ಮನೆಯಲ್ಲಿ ಸುಮ್ಮನಿರೋರಲ್ಲ. ಹಾಗಾಗಿ ನಾನು ಕರೆದ ಕೂಡಲೇ ಅವರ ಸಂಬಳವನ್ನು ನೋಡಲಿಲ್ಲ. ನಮ್ಗೆ ಆಗ 100 ರೂಪಾಯಿ ಏನೋ ಇತ್ತು ಅಷ್ಟೇ. ಆದರೂ ನಾವು ಸಂಬಳ ನೋಡಲಿಲ್ಲ. ನಮ್ಮದು ಅದರಿಂದ ಇನ್ನೊಬ್ಬರಿಗೆ ಉಪಕಾರ ಆಗಲಿ, ಮಕ್ಕಳನ್ನು ಆ ಸಮಯದಲ್ಲಿ 60 ಮಕ್ಕಳು ಇರ್ತಿದ್ರು ನಮ್ಮ ಸ್ಕೂಲಲ್ಲಿ. ಬಾಲವಾಡಿ ಕ್ಲಾಸಲ್ಲಿ 60 ಮಕ್ಕಳು. ಅದು ನನಗೆ ತುಂಬ ಖುಷಿ ಕೊಡ್ತಾ ಇತ್ತು. ಆ ಮಕ್ಕಳೊಟ್ಟಿಗೆ ದಿನ ಕಳೆದು ಗೊತ್ತಾಗ್ತಿರ್ಲಿಲ್ಲ. ಮಧ್ಯಾಹ್ನ ಮೇಲೆ ಹೊಲಿಗೆ ತರಗತಿಗೆ ಹಾಗೆ ಸಣ್ಣ ಪ್ರಾಯದಿಂದ ಹಿಡಿದು 60 ವರ್ಷದವರೆಗೂ ಮುದುಕರು ಬರ್ತಾ ಇದ್ರು. ಅವರೊಟ್ಟಿಗೆ ಹೊಂದಿಕೊಂಡು ಅವರೊಟ್ಟಿಗೆ ತುಂಬ ಸಂತೋಷದಿಂದ ನನ್ನ ಜೀವನ ಕಳೀತಾ ಇದ್ದೆ. ಹಾಗೆ ಮನೆಯಲ್ಲಿ ಯಾಕೆಂದರೆ ನಮಗೆ ಆಗ ನಮಗೆ ಅಪ್ಪ ಇರಲಿಲ್ಲ, ಅಮ್ಮ ಮಾತ್ರ ಇದ್ದದ್ದು. ನಾವು 4 ಜನ ಹುಡುಗಿಯರಿದ್ರು ಮನೆಯಲ್ಲಿ. ಹಾಗಾಗಿ ನಮಗೆ ನಮ್ಮ ಮನೆಯಲ್ಲಿ ತುಂಬ ಹೊತ್ತಿರ್ಲಿಕ್ಕೂ ಸಹ ಅಂದರೆ ನಮಗೆ ಮನೆಯದು ಜೀವನ ಹೋಗಬೇಕಾಗಿತ್ತು. ಹಾಗಾಗಿ ನಾವಲ್ಲಿ ಬಾಲವಾಡಿಗೆ ಹೋಗಿ ನನ್ನ ಕಾರ್ಯವನ್ನು ನಿರ್ವಹಿಸ್ತಿದ್ದೆ. ಹಾಗೆ ಮಕ್ಕಳೊಟ್ಟಿಗೆ ತುಂಬ ಸಂತೋಷವಾಗಿದ್ದೆ. ಅಲ್ಲಿ ಮಕ್ಕಳೊಟ್ಟಿಗೆ ಹಾಡಿಸೋದು ಮತ್ತು ವರ್ಷ ವಾರ್ಷಿಕೋತ್ಸವ ಆಗ್ತಾಯಿತ್ತು. ಅದರಲ್ಲಿ ತುಂಬ ವಿಜೃಂಭಣೆಯಿಂದ ನಾವು ಆಚರಿಸಿದೆವು. ಹಾಗೆ ಅಲ್ಲಿ ನಾಟಕ, ನೃತ್ಯ ಎಲ್ಲವನ್ನೂ ನಾವು ತುಂಬ ಮುತುವರ್ಜಿಯಿಂದ ಆಚರಿಸಿದ್ದೆವು. ಅದು ತುಂಬ ವಿಜೃಂಭಣೆಯಿಂದ ಆಗ್ತಾಯಿತ್ತು. ಆಗ ಮಹಿಳಾ ಮಂಡಲ ಕುಳಾಯಿ ಅಂದರೆ ಎಲ್ಲ ಹೆಸರುವಾಸಿಯಾಗಿತ್ತು. ನಾವು ಯೋಜನೆ ಮೇಳಕ್ಕೆ ಹೋಗ್ತಾ ಇದ್ದೆವು. ಆಗ ಅಲ್ಲಿ ನಮ್ಮ ಸೆಟ್ಟು 10 ಜನ ಬರುವಾಗ ಕುಳಾಯಿ ಉಳಾಯಿ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಅಂದರೆ ನಾವು 10 ಸ್ಪರ್ಧೆಯಲ್ಲಿಯೂ ನಮಗೆ ಪ್ರಥಮ ಬಹುಮಾನ ಬರ್ತಾ ಇತ್ತು. ಹಾಗಾಗಿ ಅದು ನಮಗೆ ತುಂಬ, ಹಾಗೆ ನಾವು ಸುಮಾರು ವರ್ಷಗಳ ಸಮಯ ಹೋದೆವು ಅದರ ಯೋಜನೆ ಮೇಳದಲ್ಲಿ. ಆಮೇಲೆ ಕಾಲಕ್ರಮೇಣ ನಮ್ಮಲ್ಲಿ ಒಬ್ಬೊಬ್ಬರಿಗೆ ಮದುವೆ ಆಗಿಯೂ ಕಡಿಮೆ ಆಗ್ತಾ ಹೋದೆವು ಜೀವನ. ಅಂದರೆ ನಮ್ಮದು 10 ವರ್ಷದಲ್ಲಿ ಅದು ಮತ್ತೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ, ದೂರ ಎಲ್ಲ. ಹಾಗೆ ನಾವು ಯೋಜನೆ ಮೇಳದಲ್ಲಿ ಬೆಂಗಳೂರಿಗೂ ಹೋಗಿದ್ದೇವೆ. ಬೆಂಗಳೂರಿನಲ್ಲಿ ಕೂಡ ನಾವು ಅಲ್ಲಿ ನಮ್ಮ ಎಲ್ಲ ಕಾರ್ಯಚಟುವಟಿಕೆಯನ್ನು ಮಾಡಿದ್ದೇವೆ. ಮತ್ತು ಅಲ್ಲಿ ನಮಗೆ ಅವರೊಟ್ಟಿಗೆ ಯಾರು ನಮ್ಮ ಮುಖ್ಯಮಂತ್ರಿ ಅವರು ನಮ್ಮ ಜೊತೆಯಲ್ಲಿದ್ದರು ಆ ಸಮಯದಲ್ಲಿ. ಅವರೊಟ್ಟಿಗೆ ತುಂಬ ಸುಮಾರು 2,000 ಜನ 3,000 ಜನ ಇರ್ಬೋದು. ಅವರ ಜೊತೆಗೆ ನಾವು ತುಂಬ ಸಂತೋಷದಿಂದ ನಾವು 10 ಜನರು ತುಂಬ ಕಾರ್ಯ ಚಟುವಟಿಕೆಯಿಂದ, ಅಂದರೆ ನಮ್ಮ ಮನಸ್ಸು ಪೂರ ಇದರ ಸ್ಪರ್ಧೆಯಲ್ಲಿ ನಮಗೆ ಯಾವುದರ ಒಂದು ಗೊಡವೆ ಇಲ್ಲ. ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಪ್ರೈಸ್ ತಗೊಳ್ಬೇಕು ಅಂತ ಅದೇ ಒಂದು ನಮ್ಮ ಒಂದು ಗುರಿಯಾಗಿತ್ತು. ಆ ಗುರಿಗೆ ತಕ್ಕ ನಮಗೆಲ್ಲ ಕಡೆಯಲ್ಲಿಯೂ ಹೋದಲ್ಲಿ ನಮಗೆ ಜಯ ಸಿಗ್ತಾ ಇತ್ತು. ಅದಾದ ಮೇಲೆ ಮೇಡಮ್, ತಾವು ಉರ್ದು ಶಾಲೆಯಲ್ಲಿ ಅಪಾಯಿಂಟ್ಮೆಂಟನ್ನು ತಗೊಳ್ತೀರಿ ತಮ್ಮ ಟ್ರೈನಿಂಗನ್ನು ಮುಗಿಸಿದ ಮೇಲೆ. ಹಾಗಾಗಿ ಉರ್ದು ಶಾಲೆ ಪಡುಬಿದ್ರೆಗೆ ಬರಬೇಕಾದ್ರೆ ಅಲ್ಲಿ ಆಗಿನ ಸ್ಥಿತಿಗತಿ ಹೇಗಿತ್ತು? ತಾವು ಹೊಂದಿಕೊಳ್ಳೋದಕ್ಕೆ ಯಾವ ರೀತಿ ಆಯ್ತು? ಯಾಕಂದರೆ ಸಣ್ಣ ಮಕ್ಕಳಿಂದ ಹಿಡಿದು ಈಗ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಹೇಳಿಕೊಡ್ಬೇಕಾಗಿತ್ತು. ಹಾಗಾಗಿ ಆ ಪರಿಸ್ಥಿತಿ ಹೇಗಿತ್ತು? ಹೌದು, ನಾನು ಉರ್ದು ಶಾಲೆಗೆ ನನ್ನ ಅಪಾಯಿಂಟ್ಮೆಂಟ್ ಆದದ್ದು ನನ್ನ ದೊಡ್ಡ ಸಂಖ್ಯೆ. ಯಾಕೆಂದರೆ ನನ್ನ ಮಗ 1.5 ವರ್ಷದವನಿದ್ದ, ಚಿಕ್ಕವನು. ಆದರೂ ನನಗೆ ಅಪಾಯಿಂಟ್ಮೆಂಟು ನನ್ನ ಭಾವ, ತಂಗಿಯ ಗಂಡ ಅವರ ಮೂಲಕ ಪೇಪರ್ನಲ್ಲಿ ಬಂತು. ಅದು ಇವತ್ತು ಅಪಾಯಿಂಟ್ಮೆಂಟ್, ನಾಳೆ ನಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡಿದರು ಒಂದೇ ದಿನದಲ್ಲಿ. ಅಲ್ಲಿ ಹೋಗುವಾಗ ಎಲ್ಲ ಉರ್ದು ಮಕ್ಕಳಂದರೆ ಅವರಿಗೆ ಸ್ವಲ್ಪ ಕೂಡ ಶಿಸ್ತು ಇಲ್ಲ. ಅವರು ಹೇಗೆ ಕಂಟ್ರೋಲ್ ಮಾಡೋದು ಅವರನ್ನು, ತುಂಬ ಕಷ್ಟ ಆಯಿತು ನನಗೆ. ಆದರೂ ಅವರನ್ನೆಲ್ಲ ನಿಭಾಯಿಸಿ ಅವರಿಗೆ ಬೇಕಾದ ರೀತಿಯಲ್ಲಿ ಪಾಠ, ಅಲ್ಲಿ ಉರ್ದು ಮೇಯ್ನ್ ಫಸ್ಟ್ ಲ್ಯಾಂಗ್ವೇಜ್ ಉರ್ದಾಗಿತ್ತು. ನಾವು ಶಿಕ್ಷಕಿಗೆ ಆದ್ದರಿಂದ ಎಲ್ಲ ಭಾಷೆಯನ್ನು, ಕನ್ನಡ ಮತ್ತು ಎಲ್ಲ ಗಣಿತ ಪ್ರತಿಯೊಂದನ್ನು ನಾವು ಮಾಡಬೇಕಾಗಿತ್ತು. ಹಾಗೆ ಆ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಪಳಗಿಸಿ ಅವರಿಗೆ ಕೊನೆಗೆ ಆಗುವಾಗ ಫಸ್ಟ್ ನಮ್ಮೊಟ್ಟಿಗೆ ಹಿಂದೂ ಟೀಚರ್ ಅಂತ ಹೇಳುವಾಗ ಸ್ವಲ್ಪ ಅವರಿಗೆ ದೂರದಿಂದ, ಊರು ಬೇರೆ ನಮ್ಮದು. ಹಾಗಾಗಿ ಅವರು ನಮ್ಮೊಟ್ಟಿಗೆ ಹೊಂದಲಿಕ್ಕೆ ತುಂಬ ಕಷ್ಟ ಆಯಿತು ಅವರಿಗೆ. ಆದರೂ ಅವರನ್ನು ಬಿಡಲಿಲ್ಲ, ಅವರನ್ನು ಪಳಗಿಸಿ ಆಮೇಲೆ ನಮ್ಮ ಟೀಚರ್ ಎಲ್ಲಿ ನೋಡಿದರೂ ಆ ಮಕ್ಕಳು
ತುಂಬ ಖುಷಿಯಿಂದ ಈಗಲೂ ಸಿಕ್ಕಿದರೆ ಮಾತಾಡ್ತಾರೆ. ಟೀಚರ್ ಒಂದು ಕಡೆ ಅವರ ರಿಕ್ಷಾ ಇದ್ದರೆ ಅದ್ರಲ್ಲಿ ಫ್ರೀ ಆಗಿ ಕರ್ಕೊಂಡು ಹೋಗ್ತಾರೆ. ಮತ್ತು ತುಂಬ ಮೊಬೈಲಲ್ಲಿ ಕೂಡ ಹಾಗೆ ಸಂಪರ್ಕ ಮಾಡ್ತಿರ್ತಾರೆ ಮಕ್ಕಳು. ಅದು ತುಂಬ ನಿಜವಾಗಿ ನನಗೆ ಆ ಒಂದು 23 ವರ್ಷ ಸರ್ವಿಸ್ನಲ್ಲಿ 17 ವರ್ಷ ನಾನು ಉರ್ದು ಶಾಲೆಯಲ್ಲಿ ಕಳೆದೆ. ಆ ಉರ್ದು ಶಾಲೆಯ ಮಕ್ಕಳೊಟ್ಟಿಗೆ ತುಂಬ ಮಿಂಗಲಾಗಿ ಅಲ್ಲಿಯ ಟೀಚರ್ಸ್ನವರು ಎಚ್.ಎಂ ಕೂಡ ನಮಗೆ ಉರ್ದು ಮಾಸ್ಟರ್ ಇದ್ದರು, ಅವರು ಸಹ ಒಳ್ಳೆಯದಾಗಿದ್ದರು. ಅಲ್ಲಿ ಕೂಡ ಹಾಗೆ ನಾವು ಕಲ್ಚರಲ್ ಆ್ಯಕ್ಟಿವಿಟಿಗೆ ಹೋಗೋದು, ಆ ಮಕ್ಕಳನ್ನು ಕರೆದುಕೊಂಡು ಬಿಡ್ತಿರ್ಲಿಲ್ಲ ಮನೆಯವರು. ಯಾಕೆಂದರೆ ಉರ್ದು ಮಕ್ಕಳು ಕಲ್ಚರಲ್ ಆ್ಯಕ್ಟಿವಿಟಿ ಭಾಗವಹಿಸಬಾರ್ದು, ಅದಕ್ಕಾಗಿ ಬಿಡ್ತಿರಲಿಲ್ಲ. ಆದರೂ ಅವರು ತುಂಬ ಇಷ್ಟಪಟ್ಟು ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಸ್ಪೋರ್ಟ್ಸಿಗಾಗಲಿ ಬೇರೆ ಬೇರೆ, ಅಂದರೆ ನಮ್ಮದು ಉಡುಪಿ ಜಿಲ್ಲೆ ಅಂದರೆ ತುಂಬ ಶಾಲೆಗಳೆಲ್ಲ ಹಳ್ಳಿಗಳಲ್ಲಿ ಇರೋದು ಹೆಚ್ಚಾಗಿ. ಹಳ್ಳಿಗಳಿಗೆ ಮಕ್ಕಳನ್ನು ಬೆಳಗ್ಗೆ ಬೇಗ ಎದ್ದು ಕರ್ಕೊಂಡು ಹೋಗಬೇಕು. ಬರುವಾಗ ರಾತ್ರಿ ಆಗ್ತಾ ಇತ್ತು. ಮನೇಲಿ ಇಬ್ಬರು ಮಕ್ಕಳಿದ್ರು ನನ್ನದು. ಅವರೆಲ್ಲ ನನ್ನ ಹೊಂದಿಸಿಕೊಂಡು ನಾನು ತುಂಬ ಸಂತೋಷದಿಂದ ಆ ಮಕ್ಕಳನ್ನು ಪ್ರತಿಯೊಂದರಲ್ಲಿ ಅವರನ್ನು ಭಾಗವಹಿಸುವಂತೆ ನಾನು ಪ್ರೋತ್ಸಾಹ ಕೊಡ್ತಾ ಇದ್ದೆ ಆ ಮಕ್ಕಳಿಗೆ. ಹಾಗೆ ಅಲ್ಲಿಂದ ನನಗೆ ನೆಕ್ಸ್ಟ್ 5 ವರ್ಷ ಪಲಿಮಾರು ಶಾಲೆಗೆ ಹೋದೆ. ಅಂದರೆ ನನಗೆ ಹೆಚ್ಚುವರಿ ಆಯಿತು, ಮಕ್ಕಳಲ್ಲಿ ಕಡಿಮೆ ಆಯಿತು. ಯಾಕೆಂದರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಹೋದ ಹಾಗೆ ನಾನು ಹೆಚ್ಚುವರಿಯಾದ ಆ ಶಾಲೆಯಲ್ಲಿ. ಆಗ ನನ್ನನ್ನು ಪಲಿಮಾರಿನ ಅವರಾಲ್ ಮಟ್ಟು ವೆಂಕಟರಮಣ ಶ್ರೀ ಹೈಯರ್ ಪ್ರೈಮರಿ ಸ್ಕೂಲ್ ಅವರಾಲ್ ಮಟ್ಟು ಅಲ್ಲಿ ನನ್ನನ್ನು ಏಕೋಪಾಧ್ಯಾಯ ಮತ್ತು ಮುಖ್ಯೋಪಾಧ್ಯಾಯ ಎಲ್ಲವೂ ನಾನೇ ಆಗಿದ್ದೆ. ನಾನು ಹೋಗುವಾಗ 27 ಮಕ್ಕಳಿದ್ರು. ಎಲ್ಲ ಮಕ್ಕಳು ತುಂಬ ಹಳ್ಳಿ ಮಕ್ಕಳು, ತುಂಬ ಹಳ್ಳಿ ಅಂದರೆ ಸುತ್ತಮುತ್ತ ಮನೆಗಳು ಕಡಿಮೆ. ಅದು ಒಂದು ನದಿ ಪಕ್ಕದಲ್ಲಿ, ಶಾಂಭವಿ ನದಿಯ ಪಕ್ಕದಲ್ಲೇ ಶಾಲೆ. ತುಂಬ ನೋಡಲಿಕ್ಕೆ ತುಂಬ ಸುಂದರವಾಗಿತ್ತು. ಮಕ್ಕಳೆಲ್ಲ ಅಷ್ಟು ಒಳ್ಳೆ ಮುದ್ದು ಮಕ್ಕಳಾಗಿದ್ದರು. 27 ಮಕ್ಕಳಾದರೂ ಸಹ ಎಲ್ಲವನ್ನು ಅಚ್ಚುಕಟ್ಟಾಗಿ ಕಲಿತಾ ಇದ್ರು ಆ ಮಕ್ಕಳು. ಅಂದರೆ ತುಂಬ ಹುಷಾರಿದ್ರು. ನಾವು ಹಳ್ಳಿ ಮಕ್ಕಳು ತುಂಬ ಹಿಂದುಳಿದ ಮಕ್ಕಳಂತ ಎಣಿಸ್ಕೊಳ್ಬಾರ್ದು. ಯಾಕೆಂದರೆ ಎಲ್ಲದರಲ್ಲಿ ಸ್ಪೋರ್ಟ್ಸಲ್ಲಿ ಆಗಲಿ ಮತ್ತು ಪ್ರತಿಯೊಂದು ಚಟುವಟಿಕೆಯಲ್ಲಿ ಆಗಲಿ ತುಂಬ ಉತ್ತಮವಾಗಿ ಭಾಗವಹಿಸಿ ಪ್ರೈಸನ್ನು ಪಡಿತಾ ಇದ್ದರು. ಮತ್ತು ಕ್ಲೇ ಮಾಡಲಿಂಗು ಅಲ್ಲಿ ಮಕ್ಕಳು ತುಂಬ ಎಂತಂದರೆ ಟೀಚರ್ ಅಂದರೆ ಅಷ್ಟು ಖುಷಿ. ನಾನು ಅಲ್ಲಿ ಬರ್ತಾ ಇರುವಾಗ ದೂರದಲ್ಲಿ ನೋಡಿದರೆ ಎಲ್ಲ ಮಕ್ಕಳು ಓಡಿ ಬರ್ತಾ ಇದ್ರು. ಓಡಿ ಬಂದು ಬ್ಯಾಗ್ ತಗೊಳ್ಳೋದು, ಅಂದರೆ ಅಷ್ಟು ಅವರಿಗೆ ಮಕ್ಕಳ ಟೀಚರ್ಸ್ ಅಂದರೆ ಅಷ್ಟು ತುಂಬ ಇಷ್ಟ ಆಯಿತು. ಹಾಗೆ ಅಲ್ಲಿ ಕೂಡ ತುಂಬ ಅಂದರೆ ಹೋಗಿ ಬರಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಆದರೂ ನನಗೆ ಇಷ್ಟ ಆಯಿತು. ಯಾಕೆಂದರೆ ಕಷ್ಟ ಆದರೂ ಈ ಮಕ್ಕಳನ್ನು ನೋಡಿ ಅಲ್ಲಿ ಹೋಗಿ ನಾನು ಪಾಠ ಮಾಡಲೇಬೇಕಂದ್ರೆ ಅಲ್ಲಿ ಬೇರೆ ಟೀಚರ್ಸ್ ಹೋಗ್ತಿರಲಿಲ್ಲ. ಯಾಕೆ ತುಂಬ ದೂರ. ಇಲ್ಲಿಂದ ನಾನು 2 ಬಸ್ಸು 1 ರಿಕ್ಷಾದಲ್ಲಿ ಹೋಗ್ತಾ ಇದ್ದೆ. ತುಂಬ ದೂರ ಇತ್ತು, ನಡೆದುಕೊಂಡು ಹೋಗುವಾಗಿಲ್ಲ, ರೋಡ್ ಸರಿ ಇರಲಿಲ್ಲ, ಸುತ್ತಮುತ್ತ ಎಲ್ಲ ಕಾಡುಗಳು, ಭಯ ಆಗ್ತಿತ್ತು. ಆದರೂ ಈ ಮಕ್ಕಳಿಗೋಸ್ಕರವಾಗಿ ನಾನು ಅಲ್ಲಿ 5 ವರ್ಷ ಸರ್ವಿಸ್ ಮಾಡಿ ಕೊನೆಗೆ ಅಲ್ಲೇ ನಿವೃತ್ತನಾಗಿದ್ದೇನೆ. ಅಲ್ಲಿ ಊರಿನವರು ಕೂಡ ತುಂಬ ಒಳ್ಳೆಯವರು. ಹಳ್ಳಿಯವರಾದರೂ ಸಹ ನಮ್ಮನ್ನು ಟೀಚರನ್ನು ಬಂದು ಕೇಳೋದು. ಆ ನದಿಯಲ್ಲಿ ಒಂದೊಂದು ಸತಿ ಸತ್ತ ಪ್ರಾಣಿಗಳೆಲ್ಲ ಬರ್ತಾ ಇತ್ತು. ಅಷ್ಟೊತ್ತಿಗೆ ನಮ್ಮ ಅಲ್ಲಿ ಊರಿನ ಜನರು ಹುಡುಗರೆಲ್ಲ ಓಡಿ ಬಂದು ಆ ಪ್ರಾಣಿಗಳನ್ನು ಕುಟ್ಟಿ ಓಡಿಸಿ, ಅಂದರೆ ಅದು ದನಗಳು ಯಾರ ಕೊಂದು ಹಾಕ್ತಾರೆ ಅದನ್ನು, ಅದು ವಾಸನೆ ಶಾಲೆಗೆ ತುಂಬ ಹತ್ತಿರ, 1 ಸ್ಟೆಪ್ ಇಟ್ಟರೆ ನದಿಗೆ. ಹಾಗಾಗಿ ಅವರೆಲ್ಲ ಬಂದು ಊರಿನವರು ನಮಗೆ ಬೇಕಾದೆಲ್ಲ ಸಹಾಯವನ್ನು ಮಾಡ್ತಾ ಇದ್ದ. ಅಕ್ಷರ ದಾಸೋಹ ಇತ್ತು, ಊಟದ ತಯಾರಿಗೆ ಅಲ್ಲಿ ಡೊನೇಷನ್ ಎಲ್ಲ ಬೇಕಾದಾಗೆ ಪರವರಲ್ಲಿ ಇರ್ತಿದ್ರು. ಡೊನೇಷನ್ ಕೊಟ್ಟು ನಮ್ಮ ಮಕ್ಕಳನ್ನು ಮಕ್ಕಳಿಗೋಸ್ಕರ ಒಳ್ಳೆ. ಮತ್ತು ಅಲ್ಲಿ ಕೂಡ ಹಾಗೆ ವಾರ್ಷಿಕೋತ್ಸವ ಆಗ್ತಾ ಇತ್ತು, ತುಂಬ ವಿಜೃಂಭಣೆಯಿಂದ. ಅದು ಸ್ವಾತಂತ್ರ್ಯ ದಿನಾಚರಣೆ ದಿನ ಆಗ್ತಾ ಇತ್ತು. ಅದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ. ಆಗ ಊರ ಎಲ್ಲರೂ ಬಂದು ಸೇರಿ ಅಲ್ಲೇ ಊಟ. ಆ ಊರಿನವರು ಒಂದು ಸಾಧಾರಣ 300-400 ಜನ ಆಗ್ತಾ ಇದ್ರು. ಹೌದು, ಅಷ್ಟು ಜನ ಆಗ್ತಾ ಇದ್ರು. ಮಕ್ಕಳು ಸಹ ಆದರೆ ಊರಿನ ಪ್ರತಿಯೊಬ್ಬರು ಬಂದು ಅಲ್ಲಿ ಭಾಗವಹಿಸಿ ಬಫೆ ಮೂಲಕ ಅಲ್ಲೆಲ್ಲ ಊಟ ಆದಮೇಲೆ ನಮ್ಮದು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ವಾರ್ಷಿಕೋತ್ಸವ ಒಟ್ಟಿಗೆ ಮಾಡ್ತಾ ಇದ್ದೆವು. ಅದು ತುಂಬ ಸುಂದರವಾಗಿತ್ತು, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೇಡಮ್, ನೀವೀಗ ಹೇಳುವಾಗ ಅಲ್ಲಿ ಏಕೋಪಾಧ್ಯಾಯ ಹಾಗೂ ಮುಖ್ಯೋಪಾಧ್ಯಾಯ ತಾವೇ ಆಗಿದ್ರಿ ಅಂತ ಹೇಳಿದ್ರಿ. ಹೌದು. ಹಾಗಾಗಿ ತಮಗೇನಾದ್ರು ರಜೆ ಮಾಡುವಂತ ಅವಶ್ಯಕತೆ ಬಂದಾಗ ಅದನ್ನು ತಾವು ಹೇಗೆ ಸಂಭಾಳಿಸ್ತಿದ್ರಿ? ಅಂದರೆ ಗೌರ್ಮೆಂಟಿಂದ ನಾನೊಬ್ಬಳೇ, ಆದರೆ ಅಲ್ಲಿ ಮ್ಯಾನೇಜ್ಮೆಂಟ್ನವರು 1-2-3 ಟೀಚರ್ಸನ್ನು ಇಟ್ಟಿದ್ರು. ಆದರೆ ಅವರು ನನಗೆ ಆಫೀಸಿಗೆ ಹೋಗಲೇಬೇಕು ನಾನು. ಆಗ ಆ 3 ಟೀಚರ್ಸ್ನವರಲ್ಲಿ ತುಂಬ ನನಗೆ ಸಹಾಯ ಮಾಡ್ತಾ ಇದ್ದರು. ಅದೇ ಊರಿನವರು, ನಮ್ಮ ಪಕ್ಕದವರನ್ನು ತಗೊಂಡಿದ್ದಾರೆ ಲೇಡೀಸು, ಅವರು ತುಂಬ ಸಹಾಯ ಮಾಡಿದ್ರು. ಟೀಚರ್ ನೀವು ಹೋಗಿ ಅಲ್ಲಿ ಫಸ್ಟಿಗೆ ಒಂದು ಬಸ್ ಇತ್ತು ಅಲ್ಲಿ ಉಡುಪಿಗೆ ಹೋಗಬೇಕಾದ್ರೆ. ಅಲ್ಲಿಂದ ಪಡುಬಿದ್ರೆಗೆ ಬಂದು ಅಲ್ಲಿಂದ ಉಡುಪಿಗೆ ಹೋಗ್ತಿದ್ವಿ. ಆಮೇಲೆ ಅದು ಕೂಡ ಬಂದಾಯ್ತು. ಯಾಕೆಂದರೆ ಅಲ್ಲಿ ಊರಿನ ತುಂಬ ಹಳ್ಳಿ, ಆ ಬಸ್ಸಿನವನಿಗೆ ಏನು ಇದೇ ಆಗ್ತಿರ್ಲಿಲ್ಲ ಅದರಲ್ಲಿಂದ ಸಹ ಬಂದರೆ. ಹೌದು, ಹಾಗಾಗಿ ನಾನು ಮತ್ತೆ ರಿಕ್ಷಾ ಮಾಡಿಕೊಂಡೇ ಹೋಗಿ ಅಲ್ಲಿ ಉಡುಪಿಗೆಲ್ಲ. ಆಗ ಈ ಹುಡುಗಿಯರೆಲ್ಲ ಟೀಚರ್ಸು ಹೆಂಗಿದ್ರು, ತುಂಬ ಒಳ್ಳೆದಿದ್ರು. ನಾನು ಒಳ್ಳೆ ರೀತಿಯಲ್ಲಿ ನನ್ನನ್ನು ಸಹಕಾರ ಕೊಟ್ಟಿದ್ದಾರೆ ಅವರು. ತುಂಬ ಅವರನ್ನು ನೆನೆಸ್ತೇನೆ ತುಂಬ. ಹಾಗೆ ಊರಿನವರು ಕೂಡ ಒಳ್ಳೆಯದೇ ಇದ್ದರು. ಹೌದು ಮೇಡಮ್, ಅದರ ಜೊತೆಗೆ ತಾವು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡವರು. ಆಗಲೇ ಹೇಳಿದ ಹಾಗೆ ಕುಳಾಯಿಯ ಮಹಿಳಾ ಮಂಡಲದಲ್ಲಿ ಇದ್ದವರು. ಅದೇ ರೀತಿ ಯಕ್ಷಗಾನದ ಒಂದು ಮಹಿಳಾ ತಂಡವನ್ನು ಕೂಡ ಕಟ್ಟಿಕೊಂಡು ಬೇರೆ ಬೇರೆ ಕಡೆ ಪ್ರದರ್ಶನ ನೀಡಿದವರು. ಹಾಗಾಗಿ ಈ ಒಂದು ಸಂಘ ಸಂಸ್ಥೆಗಳು ಹಾಗೂ
ಇಂಥ ಯಕ್ಷಗಾನದಂಥ ಚಟುವಟಿಕೆಗಳಲ್ಲಿ ತಮ್ಮ ಹೇಗಿತ್ತು ಇನ್ವಾಲ್ವ್ಮೆಂಟ್ ಹೇಗೆ? ಹೌದು, ನನಗೆ ನನ್ನದೊಂದು ಎಂತಂದ್ರೆ ಗುಣ, ನನಗೆ ಎಲ್ಲವನ್ನು ಕಲಿಬೇಕೆಂಬ ಒಂದು ಇದು ಆಸೆ. ಹಾಗಾಗಿ ನಾನು ಮಹಿಳಾ ಮಂಡಲ ಕುಳಾಯಲ್ಲಿರುವಾಗ ನಮಗೆ ಮಾಧವ ಭಂಡಾರಿ ಅಂತ ಹೇಳಿಕೊಂಡು ನಮ್ಮ ವಾರ್ಷಿಕೋತ್ಸವಕ್ಕೆ ಒಂದು ಯಕ್ಷಗಾನ ತಂಡವನ್ನು ಅವರು ಕಟ್ಟುವಾಗ ನನಗೆ ರಾಜವೇಷ ಇತ್ತು ಅದರಲ್ಲಿ ಮೇಯ್ನ್ ಆಗಿ. ಆ ಸಮಯದಲ್ಲಿ ಕಟೀಲ್ನಲ್ಲಿ ಕೂಡ ಒಂದು ಕಾಂಪಿಟಿಷನ್ ಇಟ್ಟಿದ್ರು, ಕಟೀಲು, ಅಲ್ಲಿಗೆ ಹೋಗಿದ್ದೆವು. ಅಲ್ಲಿ ರಾಜವೇಷದಲ್ಲಿ ನನಗೆ ಪ್ರಥಮ ಬಹುಮಾನ ಬಂದಿತ್ತು. ಅದಲ್ಲದೆ ಬೊಂಬಾಯಿ ಬೇರೆ ಬೇರೆ ಕಡೆಗಳಿಗೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಯಾರು ರಘುಣಕ್ ಅಂತ ಒಬ್ಬರಿದ್ರು, ಅವರು ಫಿಶರ್ ಅವರ ಗಂಡ, ಅವರು ನಮ್ಮನ್ನೆಲ್ಲ ಅವರ ಮಗಳು ಕೂಡ ಇದ್ಲು. ಅವರೆಲ್ಲ ಸೇರಿಕೊಂಡು ನಾವು ಬೊಂಬಾಯಿ ಮತ್ತೆ ಬೇರೆ ಬೇರೆ ಕಡೆಗಳಿಗೆಲ್ಲ ಹೋಗ್ತಾ ಇದ್ದೇವೆ. ಅಂದ್ರೆ ನಮಗೆ ಪ್ರತಿಯೊಂದರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಅಷ್ಟಿದು. ಆದರೆ ಅದು ಯಕ್ಷಗಾನದಿಂದ ತುಂಬಾ ಎಲ್ಲರೂ ಅಂದ್ರೆ ನಮ್ಗೆ ಎಂತ ಪ್ರತಿಯೊಬ್ಬರು ಬೇಕು ಅಂತ, ನಮ್ಗೆ ಅವ್ರು ಬೇಡ ಇವ್ರು ಬೇಡ ಅಂತ ಆಗಿಲ್ಲ, ಎಲ್ಲರನ್ನು ಮಿಂಗಿಲ್ ಆಗಿಕೊಂಡು ಮಕ್ಕಳು ಕೂಡ ಇದ್ದಾರೆ ನಮ್ಮೊಟ್ಟಿಗೆ, ಅವರನ್ನು ಸೇರಿಸಿಕೊಂಡು ನಾವು ಯಕ್ಷಗಾನದಲ್ಲಿ ತುಂಬಾ ಅಂದ್ರೆ ನಮ್ಗೆ ಅದು ನಾವು ಟ್ರೈನಿಂಗ್ ಇರುವಾಗ ಸಹ ಮಾಡ್ತಿದ್ದೆವು. ಟ್ರೈನಿಂಗ್ ಅಲ್ಲಿ ಇದ್ದಾಗ, ಟೀಚರ್ ಟ್ರೈನಿಂಗ್ ಅಲ್ಲಿ, ಆಗ ನಾವು ಮಡಿಕೇರಿಗೆ ಹೋಗಿದ್ದೆವು. ಅಲ್ಲಿ ಕೂಡ ನನಗೆ ರಾಜವೇಷವೇ, ಅದು ತೆಂಕುದಿಟ್ಟು ನಮ್ಮದು ಬಡಗುದಿಟ್ಟು, ಹಾಗೆ ಆ ತರದಲ್ಲಿ ಬೇರೆ ಬೇರೆ ಎರಡು ಟೈಪ್ ಕೂಡ ಇತ್ತು. ಹಾಗಾಗಿ ಎರಡನ್ನು ಕೂಡ ಕಲಿಬೇಕೆಂಬ ಆಸೆಯಿಂದ ಕಲಿತೆ. ಹಾಗೆ ಈಗ ಕೂಡ ನಾವು ಆಕಾಶವಾಣಿ ಮಂಗಳೂರಿನಲ್ಲಿ ಕೂಡ ವರ್ಷಕ್ಕೊಮ್ಮೆ ಮಾತ್ರ ಅದು ಕರೆಯುವುದು. ಅಂದ್ರೆ ತುಂಬಾ ತಂಡಗಳು ತುಂಬಾ ಇದೆ ಅಂತ, ಹಾಗಾಗಿ ನಮ್ಗೆ ಅಲ್ಲಿ ಬಿ ಗ್ರೇಡಿನ ಇದರಲ್ಲಿ ಇದ್ದೇವೆ ನಾವೀಗ. ಇನ್ನು ಈ ವರ್ಷ ಕರಿಬಹುದು, ಆಗ ಕರೆದಾಗ ನಾವು ಪುನಃ ಹೋಗ್ತೇವೆ ಪ್ರಾಕ್ಟೀಸ್ ಮಾಡುದು ನಮ್ಮ ಮಹಾಲಕ್ಷ್ಮಿ ದಿವಾಕರ್ ಅಂತ ಹೇಳಿ ಅವರ ಮನೆಯಲ್ಲಿ. ಆಯ್ತಾ, ನಾನು ಅದರಲ್ಲಿ ಕೋಶಾಧಿಕಾರಿ ಆಗಿದ್ದೇನೆ. ಅಂದ್ರೆ ಒಂದು ನಮ್ಗೆ ಸಂಘ ಇದು ಎಂತದ್ದು, ನಮ್ಗೆ ಬ್ಯಾಂಕಿನ ಅಕೌಂಟ್ ಬೇಕಿತ್ತು. ಅಂದ್ರೆ ನಮ್ಗೆ ಆಕಾಶವಾಣಿಯಿಂದ ಸ್ವಲ್ಪ ಹೆಚ್ಚು ಕೊಡೋದಿಲ್ಲ ಅಮೌಂಟ್, ಅದು ಕಳಿಸ್ತಾರೆ. ಅದಕ್ಕಾಗಿ ನಾವು ಅಲ್ಲಿ ಕೋಶಾಧಿಕಾರಿ ಮತ್ತೆ ಪ್ರೆಸಿಡೆಂಟ್ ಹಾಗೆ ಮಾಡಿಕೊಂಡು ಈಗಲೂ ನಡೆಸ್ಕೊಂಡು ಬರ್ತಾ ಇದ್ದೇವೆ. ತಾವು ಆಕಾಶವಾಣಿಯಲ್ಲಿ ಈಗ ಕಲಾವಿದರಿಗೆ ಎಷ್ಟು ಸಮಯ ಆಯಿತು, ಹೇಗೆ? ಆಕಾಶವಾಣಿ ಕಲಾವಿದೆ ನಾವು ಈಗಲ್ಲ, ನಾವು ಸಣ್ಣದಿರುವಾಗಲೇ, ಅಂದರೆ ನಮಗೆ ನಂದು 10th ಆದಮೇಲೆ, ನಾವು 10th ಕ್ಲಾಸ್ ಕಲಿತ ಮೇಲೆ ನಮಗೆ ನಾನು ಹೇಳಿದ ಹಾಗೆ ನಮಗೆ ನಾನು ನನ್ನ ತಂಗಿ ಅವರಿಬ್ಬರು ನಾವು ಎಲ್ಲದರಲ್ಲಿಯೂ ಭಾಗವಹಿಸೋದು. ನಮಗೆ ಫಸ್ಟು, ಅವಳಿಗೆ ಸೆಕೆಂಡು, ಅವಳಿಗೆ ಫಸ್ಟ್ ಆದರೆ ನನಗೆ ಆ ಥರದಲ್ಲಿ ನಮ್ದು ಎಂಥದ್ದು ಬರೀ ಕಾಂಪಿಟೇಷನ್ ಅದರಲ್ಲೇ ನಮ್ಮ ಮನಸ್ಸೆಲ್ಲ. ಅಂದರೆ ಮನೆಯಲ್ಲಿ ಅಮ್ಮ ಎಲ್ಲ ಇದ್ದರು, ಅಡಿಗೆಲ್ಲ ಮಾಡ್ತಿದ್ರು, ಹಾಗೆಲ್ಲ ಅವರೆಲ್ಲ ನಮಗೆ ತುಂಬ ಸಪೋರ್ಟ್ ಕೊಡ್ತಿದ್ರು. ಅಮ್ಮ ಒಬ್ಬರೇ ಆದರೂ ಸಹ ತುಂಬ ಸಹಾಯ ಮಾಡ್ತಾ ಇದ್ರು. ಆಕಾಶವಾಣಿಯಲ್ಲಿ ನಾವು ಅಲ್ಲಿ ನಮ್ಮ ಮಾವ ಇದ್ರು, ಅವರು ನಮ್ಗೆ ಕೆಲವೊಂದು ಹಾಡು, ಈಗ ತೀರೋಗಿದ್ದಾರೆ ಅಮ್ಮನ ತಮ್ಮ, ಅವ್ರು ಕೆಲವೊಂದು ಹಾಡನ್ನು ನಮಗೆ ಅವರು ರಾಗ ಹಾಕಿಕೊಂಡು ಕಲಿಸ್ತಾ ಇದ್ರು. ಹಾಗೆ ನಾವು ಅಲ್ಲಿ ಇದುಂಟು ಯುವವಾಣಿ, ಅದರಲ್ಲಿ ನಾವು ಇಬ್ಬರು ಸೇರಿ ಭಾಗವಹಿಸ್ತಿದ್ದೆವು. ಅದು ತುಂಬಾ ಅಂದ್ರೆ ನಮ್ಗೆ ಹೇಳಿದ ಹಾಗೆ ಆಕಾಶವಾಣಿಯಿಂದ ಕೂಡ ನಮಗೆ ತುಂಬಾ ಎಲ್ಲ ಕಡೆಗೆ ಇದು ಪ್ರಸಾರ ಆಗ್ತದಲ್ಲ, ಹಾಗೂ ಸಹ ಆಯ್ತು. ಅಂದ್ರೆ ನಮ್ಮನ್ನು ತೊಡಗಿಸಿಕೊಳ್ಳುವುದರಲ್ಲಿ ಮೇಯ್ನು ಇರುದು ನಾವು. ಅಂದ್ರೆ ನಾವು ಪ್ರತಿಯೊಂದು ಜಾಗಕ್ಕೆ ಹೋದ್ರೆ ನಮ್ಗೆ ಎಲ್ಲರ ಅವರ ಅನುಭವ ನಮ್ಗೆ ಗೊತ್ತಾಗ್ತದೆ, ಅವರ ಒಳ್ಳೆತನವನ್ನು ನಾವು ಕಲಿಯುವುದು. ಅದು ನಮ್ಮದೊಂದು ಗುಣ. ಹಾಗಾಗಿ ನಾವು ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಈಗಲೂ ವನಿತಾ ಸಮಾಜದಿಂದ ಹೋಗ್ತಿದ್ದೇವೆ. ಹೋದ ವರ್ಷ ಹೋದೆವು ಇದರಲ್ಲಿ ಯುವಾಣಿಯಲ್ಲಿ ಅದು ಪ್ರಸಾರ ಮಾಡಿದ ರೆಕಾರ್ಡ್ ಮಾಡಿದ್ದು ಇದರಲ್ಲಿ ನವಗಿರಿ ಸೇವಾ ಟ್ರಸ್ಟ್ನಲ್ಲಿ, ನವಗಿರಿ ಕಲ್ಯಾಣ ಮಂಟಪದಲ್ಲಿ. ಆಗ ನಮ್ಮದು ಮತ್ತೆ ಶಾಲೆಗಳಿದ್ದು, ಕುಳಾಯಿ ಶಾಲೆ ಮತ್ತೆ ಇಂಗ್ಲಿಷ್ ಮೀಡಿಯಂ ಶಾಲೆ ವಿದ್ಯಾದಾಯನಿ, ಹಾಗೆ 4 ಸ್ಕೂಲ್ಗಳನ್ನು ಒಟ್ಟಿಗೆ ಸೇರಿಸಿ, ಯಾಕೆಂದ್ರೆ ನಾನಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ ವನಿತಾ ಸಮಾಜದ್ದು. ಹಾಗೆ ಅವರನ್ನೆಲ್ಲ ಒಟ್ಟು ಸೇರಿಸಿ ಅಲ್ಲಿ ಆಕಾಶವಾಣಿಯವರು ಬಂದು 4 ಒಂದು ಮಹಿಳಾ ಮಂಡಲ, ನಮ್ದು ವನಿತಾ ಸಮಾಜ, ಹಾಗೆ 3 ಶಾಲೆಗಳದನ್ನು ಕೂಡ ರೆಕಾರ್ಡ್ ಮಾಡಿ ಹೋಗಿದ್ದಾರೆ ನಮ್ಮ ನವಗಿರಿ ಸೇವೆದಲ್ಲಿ. ಹಾಗಾಗಿ ಅದು ಈಗಲೂ ಸಹ ಈ ವರ್ಷ ಮಾಡಬೇಕಿತ್ತು, ಇನ್ನು ಟೈಮ್ ಬರಲಿಲ್ಲ. ಹಾಗೆ ಅದು ಮೇಡಮ್, ತಾವೀಗ ನಿವೃತ್ತಿಯನ್ನು ಹೊಂದಿ ಹಲವಾರು ವರ್ಷಗಳಾಯ್ತು. ಹಾಗಾಗಿ ಈ ನಿವೃತ್ತಿ ಜೀವನವನ್ನು ತಾವು ಹೇಗೆ ಕಳೀತಾ ಇದ್ದೀರಿ? ನನಗೆ ನಿವೃತ್ತಿ ಜೀವನ ಅಂತ ಅನಿಸ್ಲೇ ಇಲ್ಲ, ಯಾಕೆಂದರೆ ನಾನು ಪ್ರತಿಯೊಂದರಲ್ಲಿ ತೊಡಗಿಸ್ಕೊಳ್ತೇನೆ. ಯಾಕೆಂದರೆ ನಾವು ಹೀಗೆ ಅದಂತಲ್ಲ, ನಾವೀಗ ಒಂದು ಊಟಕ್ಕೆ ಹೋಗ್ತೇವೆ ಒಬ್ಬರ ಮನೆಗೆ, ಅಲ್ಲಿ ನಾವೇನು ನಮ್ಮನ್ನು ಕರೆಯುವಾಗ ನಾವು ಅಲ್ಲಿ ಫ್ರೀ ಸರ್ವಿಸ್ ಮಾಡಿ ಅವರ ಮನೆಯವರಿಗೆಲ್ಲ, ಅಂದರೆ ನಮ್ಮ ಅಮ್ಮ ಹೇಳಿಕೊಟ್ಟಿದ್ದಾರೆ, ಅಲ್ಲಿದ್ದು ಉಪ್ಪಿನ ಕೆಲಸ ಆದರೂ ನಾವು ಮಾಡಬೇಕಂತೆ. ಎಲ್ಲಿ ಹೋದಲ್ಲಿ ನಾವು ಬರೀ ಹಾಗೆ ತಿಂದು ಬರುವುದಲ್ಲ, ಉಪ್ಪಿನ ಹಾಗೆ ನಾವು ಇಲ್ಲಿ ಊರಲ್ಲೆಲ್ಲ ನಾವು ಇಲ್ಲಿ ಸುತ್ತಮುತ್ತ ಇರುವುದು ನಮ್ಮವರೇ. ಹಾಗಾಗಿ ಅವರೊಟ್ಟಿಗೆ ಮಿಂಗ್ಲಾಗಿ ಭಜನೆಗೆ ಹೋಗುದು. ನಮ್ಮ ಶ್ರೀಮಾತಾ ಭಜನಾ ಮಂಡಳಿ ಉಂಟು, 20 ವರ್ಷ ಆಯಿತು. ಆ ಭಜನಾ ಮಂಡಳಿಯಲ್ಲಿ ನಾವು ತುಂಬ ಕಡೆಗೆ ಹೋಗಿದ್ದೇವೆ. ಅದು ನಮ್ಮದು ಕುಣಿತ ಭಜನೆ, ಮಹಿಳಾ ಕುಣಿತ ಭಜನೆ. ಹಾಗಾಗಿ ನಾವು ಇಡೀ ಮಹಿಳಾ ಕುಣಿತ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾವು, ನಮ್ಮ ಶ್ರೀಮಾತಾ ಭಜನಾ ಮಂಡಳಿ ಕುಳಾಯಿ ಹೊಸಬೆಟ್ಟು ಅಂತ ಹೇಳಿ. ಹಾಗಾಗಿ ನಮಗೆ ಅದು ತುಂಬಾ ಇದಕ್ಕೆ ಬಂತು, ಪ್ರಶಸ್ತಿಗೆ ಬಂತು ನಮಗೆ. ಹಾಗಾಗಿ ಈಗಲೂ ಕರೀತಿದ್ದಾರೆ. ಅದು ನಮ್ಮಲ್ಲಿ ಸ್ವಲ್ಪ ಏಜಿನವರಲ್ಲಿದ್ದಾರೆ, ಹಾಗಾಗಿ ಸ್ವಲ್ಪ ದೂರ ಹೋಗುದು ನಿಲ್ಲಿಸ್ತೇವೆ. ಈಗ ನಿನ್ನೆ ಕೂಡ ನಮ್ದು ಗುರ್ಜಿದ್ದು ಅಲ್ಲಿ ಮಂಗಳೂರು ಗುರ್ಜಿ ಅಲ್ಲಿ ಕರೆದಿದ್ದಾರೆ,
ಅಲ್ಲಿಗೆ ಹೋಗಿ ನಾವು ನಿನ್ನೆ ರಾತ್ರಿ ಭಜನೆ ಮಾಡಿ ಬಂದಿದ್ದೇವೆ. ಹಾಗೆ ಆ ಭಜನೆ ಮಾಡುದು ಮತ್ತೆ ಇತರರಿಗೆ ಸಹಾಯ ಮಾಡುದು. ಅದೇ ಮತ್ತೆ ನಮ್ಮನ್ನು ನನ್ಗೆ ಇನ್ನೊಂದು ನಂಗೆ ಹೊಲಿತೇನೆ ನಾನು. ಅಂದ್ರೆ ಹೊಲಿಯುದಂದ್ರೆ ನಮ್ಮ ದನದ್ದು ಮಾತ್ರ. ಮೊದಲು ನಮ್ಗೆ ಕಷ್ಟ ಇತ್ತು, ಆಗ ನಾನು ಹೊರಗಿದೆಲ್ಲ ಹೊಲಿದು ಕೊಡ್ತೀನಿ. ಈಗ ಆ ಸಮಯ ಇಲ್ಲ, ಅಂದ್ರೆ ನಾನು ಬೇರೆ ಎಲ್ಲ ತೊಡಗಿಸಿಕೊಳ್ಳುವುದರಿಂದ ನನಗೆ ಹೊಲಿಗೆ ಏನಾದರೂ ಬೇಸರ ನಾನು ಹೊಲಿದು ನನ್ನ ಮನಸ್ಸನ್ನು ಏನು ಅದಕ್ಕೆ ಕರೆಕ್ಟ್ ಕಂಟ್ರೋಲ್ ತರ್ತೇನೆ. ಅಂದ್ರೆ ಮನುಷ್ಯನಿಗೆ ಯಾವಾಗ್ಲೂ ಒಂದೊಂದು ಅಭ್ಯಾಸ ಇರ್ಬೇಕಂತ ಹ್ಯಾಬಿಟ್. ನನಗೆ ಒಂದು ಅದು ಚಿತ್ರಕಲೆ ಮತ್ತೆ ರಂಗೋಲಿ ಬಿಡಿಸೋದು ಎಲ್ಲದರಲ್ಲಿ ಬಹುಮಾನ ಬಂದಿತ್ತು. ಹೂ ಕಟ್ಟೋದು, ಹಾಗೆ ಪ್ರತಿಯೊಂದರಲ್ಲಿ ತೊಡಗಿಸಿಕೊಂಡಿದ್ದೇನೆ. ನನಗೆ ಒಂದು ಕೆಲಸ ಬರುವುದಿಲ್ಲ, ಬೀಡಿ ಕಟ್ಲಿಕ್ಕೆ ಒಂದು ಬರುದಿಲ್ಲ, ಅದೊಂದು ಕಲಿಲಿಲ್ಲ ನಾನು. ಅದೊಂದು ನನಗೆ ಬೇಸರ. ಅದೇ ಮೇಡಮ್, ತಾವೀಗ ಇಷ್ಟು ಸಮಯ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದವರು. ಹೆಚ್ಚು ಕಡಿಮೆ 2.5 ದಶಕಗಳು, 23 ವರ್ಷ ಹೇಳಿದ್ರೆ 2.5 ದಶಕಗಳಿಗೆ ಹತ್ರ ಆಯ್ತು. ತಾವು ಸೇರುವಾಗಿದ್ದಕ್ಕೂ ತಾವು ನಿವೃತ್ತಿ ಹೊಂದುವಾಗಿದ್ದಕ್ಕೂ ಅಥವಾ ನಿವೃತ್ತಿ ಹೊಂದಿದ ಮೇಲೆ ಈಗ ನೋಡುವುದಕ್ಕೂ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳಲ್ಲಿ ಏನಾದ್ರು ವ್ಯತ್ಯಾಸಗಳನ್ನ ತಾವು ಕಾಣ್ತಾ ಇದ್ರೆ? ಹೌದು, ತುಂಬಾ ಉಂಟು. ಸರ್ಕಾರಿ ಶಾಲೆ ಅಂದ್ರೆ ಯಾರಿಗೂ ಬೇಡ, ಅದು ಶಾಲೆ ಅಂದ್ರೆ ಬೇಡ ಅಂತ ಆಗಿದೆ. ಮಕ್ಕಳು ಕನ್ನಡದಲ್ಲಿ ಕಲಿಯುವುದಾ, ಅಲ್ಲಿ ಏನಿಲ್ಲ, ಎಂತ ಸರ್ಕಾರವು ಬೇಕಾದಷ್ಟು ಫೆಸಿಲಿಟಿ, ಊಟ ಎಲ್ಲವನ್ನು ಫ್ರೀ ಆಗಿ ಕೊಡ್ತದೆ. ಆದರೂ ಜನರಿಗೆ ಬೇಡ, ಇಂಗ್ಲಿಷ್ನ ವ್ಯಾಮೋಹದಲ್ಲಿ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಹಾಕ್ತಾರೆ. ಆದರೆ ಅಲ್ಲಿ ಅವರು ಎಷ್ಟು ಅದಕ್ಕಿಂತ ಚೆನ್ನಾಗಿ ಕನ್ನಡ ಮೀಡಿಯಂ ಕಲಿಸ್ತೇವೆ. ಯಾಕೆಂದ್ರೆ ಕನ್ನಡ ಮೀಡಿಯಂ ನಾವು ಅವರಿಗೆ ಶಿಸ್ತು ಮತ್ತೆ ದೊಡ್ಡವರೊಟ್ಟಿಗೆ ಹೇಗೆ ನಡೆದುಕೊಳ್ಳುವುದು, ಸೌಜನ್ಯ ಮಕ್ಕಳಲ್ಲಿ ಅವರ ಒಬ್ಬರು ಬಂದ್ರೆ, ದೊಡ್ಡವರು ಬಂದ್ರೆ ಅವರ ಜಾಗಕ್ಕೆ ಬಿಟ್ಟು ಕೊಡಬೇಕು ಅವರಿಗೆ. ನಮ್ಮ ಸಂಸ್ಕೃತಿಯನ್ನು ಕನ್ನಡ ಮೀಡಿಯಂ ಕಲಿಸ್ತದೆ. ಇಂಗ್ಲಿಷ್ ಮೀಡಿಯಂ ಕಲಿಸುದಿಲ್ಲ ಅಂತಲ್ಲ, ಯಾಕೆಂದ್ರೆ ಅಲ್ಲಿ ಕೆಲವರು ಕಲಿಸ್ಬೋದು, ಬಟ್ ಅದನ್ನ ನಾವು ದೂರ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಎಲ್ಲ ಇಂಗ್ಲಿಷ್ ಮಯವಾಗಿದೆ. ಹಾಗಾಗಿ ಎಲ್ಲ ಪೇರೆಂಟ್ಸ್ಗಳು ಎಷ್ಟು ದುಡ್ಡಿಲ್ಲದಿದ್ರು ಸಾಲ ಮಾಡಿಕೊಂಡು ಆ ಇಂಗ್ಲಿಷ್ ಮೀಡಿಯಂ ಕಳಿಸ್ತಾರೆ. ಅದು ತುಂಬಾ ನನಗೆ ಬೇಸರ ಸಂಗತಿ. ಯಾಕೆಂದ್ರೆ ಮಕ್ಕಳು 1 to 7th ವರೆಗೆ ಕನ್ನಡ ಮೀಡಿಯಮಲ್ಲೇ ಹೋಗ್ಬೇಕು. ಯಾಕೆಂದ್ರೆ ಫ್ರೀ ಎಜುಕೇಶನ್ ಕೊಟ್ಟಿದೆ. ಒಂದು ಅಲ್ಲಿ ಅವರಿಗೆ ಬೇಕಾದ ಮನೆಯವರೊಟ್ಟಿಗೆ ಹೇಗೆ ಇರುವುದು, ಇಲ್ಲಿಯ ಭಾರತೀಯ ಸಂಸ್ಕೃತಿಯನ್ನೆಲ್ಲ ಕನ್ನಡ ಮೀಡಿಯಂ ಕಲಿತಷ್ಟು ಇಂಗ್ಲಿಷ್ ಮೀಡಿಯಂ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಅದೊಂದು ಹೇಳ್ತೇನೆ. ಹಾಗಾಗಿ ಎಲ್ಲರೂ 1 to 7th ವರೆಗೆ ಆದರೂ ಕನ್ನಡ ಮೀಡಿಯಮಲ್ಲಿ ಕಲಿಸಿ. ಮನೆಯಲ್ಲಿ ಒಳ್ಳೆ ಅಂದರೆ ಪೇರೆಂಟ್ಸ್ಗಳು ಮಕ್ಕಳಿಗೆ ಮನೆಯಲ್ಲಿ ಕೂಡ ಒಳ್ಳೆಯ ರೀತಿಯನ್ನು ಕಲಿಸಬೇಕು. ಅಂದ್ರೆ ಹೇಗೆ ಶಿಸ್ತಿನಲ್ಲಿರುವುದು, ಬೆಳಗ್ಗೆ ಬೇಗ ಎಬ್ಬಿಸೋದು ಮಕ್ಕಳನ್ನು, ಮತ್ತೆ ಮೊಬೈಲಿಂದ ದೂರ ಇಡಿಸೋದು, ಅದೆಲ್ಲ ಮಾಡಿದರೆ ಮಕ್ಕಳು ನಿಜವಾಗಿ ನಮ್ಮ ಭಾರತೀಯ ಮಕ್ಕಳು ಉತ್ತಮ ಇದರಲ್ಲಿ. ಯಾಕೆಂದರೆ ಎಲ್ಲ ದೇಶಕ್ಕೆ ಹೋಲಿಸಿದರೆ ಭಾರತೀಯ ಮಕ್ಕಳು ಉತ್ತಮಂತೆ. ಯಾಕೆಂದರೆ ನಮ್ಮ ಆ ಆಹಾರಗಳು ಆ ಥರದಲ್ಲಿದೆ. ಹಾಗಾಗಿ ನಾನು ಹೇಳ್ತೇನೆ, ಮಕ್ಕಳಿಗೆ 1 to 7th ವರೆಗೆ ಅಟ್ಲೀಸ್ಟ್ ಕನ್ನಡ ಮೀಡಿಯಮಲ್ಲಿ ಕಲಿಸಿ ಅಂತ ನನ್ನ ಒಂದು ಆಸೆ. ಮೇಡಮ್, ತಾವು ಇಷ್ಟೆಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವರು, ಅದೇ ರೀತಿ ಮಕ್ಕಳನ್ನ ಕೂಡ ಬೇರೆ ಬೇರೆ ಸ್ಪರ್ಧೆಗಳಿಗೆ ಕರ್ಕೊಂಡು ಹೋಗ್ತಿದ್ದವರು. ಪಡುಬಿದ್ರಲ್ಲಿ ತಾವು ಆಗ್ಲೇ ಹೇಳಿದಾಗೆ ಕೆಲವು ಜಾಗದಲ್ಲಿ ಮನೆಯವರ ಒಪ್ಪಿಗೆ ಇಲ್ಲದಿದ್ರು ಕೂಡ ತಾವರನ್ನ ಓಲೈಸಿಕೊಂಡು ಕರೆಸಿಕೊಂಡು ಹೋಗ್ತಿದ್ರು. ಹಾಗಾಗಿ ಮಕ್ಕಳು ಬೆಳೆಯುವುದರಲ್ಲಿ, ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು, ಮಕ್ಕಳು ಬೆಳೆಯುವುದರಲ್ಲಿ ಪಠ್ಯೇತರ ಚಟುವಟಿಕೆಗಳ ಪ್ರಾಮುಖ್ಯತೆ ಏನು ಅಂತ? ಹೌದು, ಪಠ್ಯೇತರ ಚಟುವಟಿಕೆ ಮೇನ್. ಮಕ್ಕಳಿಗೆ ಬರೀ ಓದುವುದರ ಪುಸ್ತಕದ ಬದನೆಕಾಯಿ ಆಗುದಲ್ಲ, ಅವರಿಗೆ ಹೊರಗಿನ ಎಲ್ಲಾ ಪ್ರಪಂಚದಲ್ಲಿ ತಿಳಿಬೇಕಾದ್ರೆ ಪಠ್ಯ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಉದಾಹರಣೆಗೆ ಈಗ ಒಂದು ರನ್ನಿಂಗ್ ರೇಸ್, ಸ್ಪೋರ್ಟ್ಸ್ ಆಗುವಾಗ ಅಲ್ಲಿಯ ಶಿಸ್ತು, ಅಲ್ಲಿ ಯಾವ ರೀತಿಯಲ್ಲಿ ಅವರನ್ನು ಇದಕ್ಕೆ ಕಳಕ್ಕೆ ಹಾಕ್ತಾರೆ, ಆಮೇಲೆ ಅಲ್ಲಿ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಹೇಗೆ ಇರ್ತಾರೆ, ಹೊಂದಿಕೊಂಡು ಮಿಂಗಲಾಗಿ, ಅದೆಲ್ಲ ಅವರು ಕಲಿಯುವುದು ಆ ಸ್ಪೋರ್ಟ್ಸಿನಿಂದ. ಈ ಪಾಠದ ಪುಸ್ತಕದಲ್ಲಿ ಕ್ಲಾಸಿನೊಳಗೆ ಒಂದು 40 ನಿಮಿಷದಲ್ಲಿ ಕಲಿಯುವಂಥದ್ದು ಎಂತ ಆಗುದಿಲ್ಲ. ಅಲ್ಲಿ ಸ್ಪೋರ್ಟ್ಸ್ ನಿಜವಾಗಿ ಅವರ ಜೀವನ ಕಟ್ಟಿಕೊಳ್ಳಿಕ್ಕೆ ಎಲ್ಲವೂ ಆ ಸಾಂಸ್ಕೃತಿಕ ಚಟುವಟಿಕೆ ಪ್ರತಿಯೊಂದು ಆಗ್ಲಿ, ಈಗ ಚಿತ್ರಕಲೆ ಸ್ಪರ್ಧೆ ಆಗ್ಲಿ, ಯಾವುದೇ ಆಗ್ಲಿ, ಅವರು ಅದರಲ್ಲಿ ಭಾಗವಹಿಸಿದರೆ ಅವರು ತಮ್ಮ ಜೀವನವನ್ನು ಮುಂದೆ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಯಾಕೆಂದ್ರೆ ಈ ಕಲಿಯುವುದು ಬರೀ ಸುಮ್ಮನೆ ಕಲಿತ ಹಾಗೆ ನಾವು ಯಾವ್ದೀಗ ಇಂಜಿನಿಯರ್ ಆದ ಅವನು ಇಂಜಿನಿಯರ್ ಮುಂದುವರಿಸ್ತಾ ಅಂತ ಹೇಳಿಕ್ಕೆ ಆಗುದಿಲ್ಲ. ಅವನು ತಾನು ಸಣ್ಣ ಪ್ರಾಯದಲ್ಲಿ ಕಲ್ತದ್ದುಂಟಲ್ಲ, ಅದು ಅವನಿಗೆ ಮುಂದೆವರೆಗೆ ಬರ್ತದೆ. ಒಂದು ಗಾದೆ ಉಂಟು, 3 ವರ್ಷ ಕಲ್ತದ್ದು 100 ವರ್ಷದವರೆಗೆ ಅಂತೆ. ಅಂದ್ರೆ ಆ 3 ವರ್ಷದ ಮಕ್ಕಳಿಗೆ ನಾವು ಏನೇ ಹೇಳಿಕೊಡ್ತೇವೆ ಅದು 100 ವರ್ಷ ಸಾಯುವವರೆಗೆ ಅವರಿಗೆ ಇರ್ತದೆ. ಅಂದ್ರೆ ಆ ಮಕ್ಕಳನ್ನು ಆ ತರದಲ್ಲಿ ಬೆಳೆಸ್ಬೇಕು ನಾವು, ಪೇರೆಂಟ್ಸ್ ಆದವರು ಮಕ್ಕಳಿಗೆ. ಅಂದರೆ ನನ್ನ ಮಾವ ಹೇಳುದುಂಟು, ಹಸಿ ಸೆಗಣಿಗೆ ನಾವು ಎಷ್ಟು ಕಲ್ಲು ಹೊಡಿತೇವೆ ಅಷ್ಟು ಅದನ್ನು ಹೇಳ್ಕೊಳ್ತದೆ. ಅಂದ್ರೆ ಚಿಕ್ಕ ಮಕ್ಕಳು 3 ವರ್ಷದ ಮಕ್ಕಳಿಗೆ ನಾವು ಎಷ್ಟು ಹೇಳಿಕೊಡ್ತೇವೆ ಒಳ್ಳೆ ಒಳ್ಳೆ ವಿಷಯ, ಅದನ್ನು ಅವರು ನೆನಪಟ್ಟು ಇಟ್ಕೊಳ್ತಾರೆ. ಅವರು ಸಾಯುವವರೆಗೆ ಅದನ್ನು
ಅವ್ರ ಜೀವನದಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಏನೇ ಆಗಲಿ ನಾವು ನಮ್ಮ ಜೀವನವನ್ನು ನಾವು ಧೈರ್ಯದಿಂದ ಮುಂದುವರಿಸ್ಕೊಂಡು ಹೋಗಬೇಕು. ಈಗ ನೋಡಿ ಎಲ್ಲರೂ ಸುಸೈಡ್ ಮಾಡಿಕೊಳ್ಳೋದು ಅದೆಲ್ಲ ತುಂಬ ಇದೆ. ಅಂದರೆ ತನ್ನ ಜೀವನವನ್ನು ತಾನು ನಡೆಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ್ತದೆ. ಹಾಗೆ ಮಾಡಬಾರ್ದು. ಎಲ್ಲರೂ ಯಾರೇ ಆಗಲಿ ಅವರಿಗೊಂದು ಕಿವಿ ಮಾತು, ಏನೇ ಆಗಲಿ ಎಂತ ಆದರೂ ನಾವು ಅದನ್ನು ಎದುರಿಸಿಕೊಂಡು ಹೋಗೋ ಧೈರ್ಯ ಬರೋದು ಸಾಂಸ್ಕೃತಿಕ ಚಟುವಟಿಕೆ ಭಾಗವಹಿಸಿ ಅದರಲ್ಲೆಲ್ಲ ಭಾಗವಹಿಸಿದರೆ ಮಾತ್ರ ಅಂತಲೇ ಹೇಳ್ತೇನೆ ನಾನು. ಮತ್ತು ಎಲ್ಲರಿಗೂ ಕಿವಿ ಮಾತು, ಏನೇ ಆಗಲಿ ಎಂಥದೇ ಆಗಲಿ ಒಂದು ಜೀವ ಒಂದು ಕಳೆದುಕೊಳ್ಳಿಕ್ಕೆ ಹೋಗಬಾರ್ದು. ಈಗ ತುಂಬ ಕೇಳಿದೆ ನಾವು, ನಮ್ಮ ಸಣ್ಣ ಸಣ್ಣ ಮಕ್ಕಳ ಪ್ರಾಯದ ಹುಡುಗರು ಮದುವೆ ಆಗಿ ಮಕ್ಕಳಾದರೂ ಅವರು ಎಲ್ಲ ಸುಸೈಡ್ ಮಾಡಿಕೊಳ್ಳೋದು. ಯಾಕೆ ಮಾಡಬಾರ್ದು? ನಮ್ಮ ಜೀವನವನ್ನು ನಾವು ಎದುರಿಸಬೇಕು. ನಾವು ಮಾಡಿದ ತಪ್ಪು ನಾವೇ ಸರಿ ಮಾಡಬೇಕು. ಅದು ನಾವು ಕಲಿತುಕೊಂಡು ಬರುವಂಥದ್ದು. ಹೌದು ಹೌದು ಮೇಡಮ್. ಈಗ ಶಿಕ್ಷಕರಿಗಲ್ಲ, ವಿದ್ಯಾರ್ಥಿಗಳಿಗೆ ಅದೇ ರೀತಿ ಏನ್ ಹೇಳ್ತಾರೆ, ಹೆತ್ತವರಿಗೆ ತಾವೊಂದು ಕಿವಿ ಮಾತನ್ನು ಹೇಳಿದ್ರು. ಸದ್ಯಕ್ಕೆ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇರೋವರಿಗೆ, ತಮಗಿಂತ ಕಿರಿಯರು ಪ್ರಾಯದಲ್ಲಿ, ಅದೇ ರೀತಿ ಇನ್ನು ಮುಂದೆ ನಾನೇನಾದ್ರೂ ದೊಡ್ಡವರಾದ್ಮೇಲೆ ಶಿಕ್ಷಕಿ ಆಗ್ಬೇಕು ಅಂತ ಅನ್ಕೊಳ್ಳೋವರಿಗೆ ತಾವೇನಾದ್ರೂ ಒಂದು ಕಿವಿ ಮಾತನ್ನು ಹೇಳ್ತೀರಿ ಅಂತಾದ್ರೆ, ತಮ್ಮ ಏನ್ ಹೇಳ್ತಾರೆ ಜೀವನದ ಅನುಭವ ಹಾಗೂ ಶಿಕ್ಷಕಿಯಾಗಿ ತಮ್ಮ ವೃತ್ತಿ ಅನುಭವ ಇದೆರಡನ್ನು ಸೇರಿಸಿ ತಾವೇನಾದ್ರೂ ಮುಂದೆ ಬರುವಂತ ಶಿಕ್ಷಕಿಯರಿಗೆ ಕಿವಿ ಮಾತು ಹೇಳಿದ್ದು ಅಂತಂದ್ರೆ ಏನನ್ನು ಹೇಳ್ತೀರಾ? ಅದೇ ಶಿಕ್ಷಕರು, ಈಗದ ಶಿಕ್ಷಕರು ನಮ್ಮ ಸ್ವಲ್ಪ ಹೆಂಗಿಷ್ಟು ಅವರು ಮೊಬೈಲ್ ಹಿಡ್ಕೊಳ್ತಾರೆ. ಅದು ಅವರಿಗೆ ಹೆಚ್ಚಾಗಿ ಒಂದು ಏಕಾಗ್ರತೆ ಸ್ವಲ್ಪ ಕಮ್ಮಿ ಆಗ್ತದೆ ನಾನು ಹೇಳ್ತೇನೆ. ಮತ್ತೆ ಅವರದ್ದು ಮಕ್ಕಳ ಮೇಲೆ ಹೊಂದಿಕೊಂಡು ಹೋಗುದು ಅದೆಲ್ಲ, ಅವರ ಮಕ್ಕಳನ್ನು ಹಲವು ಥರದ ಮಕ್ಕಳು ಬರ್ತಾರೆ ಶಾಲೆಯಲ್ಲಿ. ನಾವು ಅವರೊಟ್ಟಿಗೆ ನಮ್ಮ ಮಕ್ಕಳು ಅಂತ ಹೇಳಿಕೊಂಡು, ನಮ್ಮ ಮನೆಯ ಮಕ್ಕಳು, ನನ್ನ ಮಗು ಅಂತ ಅವರ ಒಟ್ಟಿಗೆ ಸೇರಿಕೊಂಡು ಆ ಮಕ್ಕಳನ್ನು ಮುಂದೆ ತರಬೇಕು. ಆಮೇಲೆ ಏನೇ ಆಗಲಿ ಮಕ್ಕಳೊಟ್ಟಿಗೆ ನಾವು ಒಂದು ಸಂತೋಷವಾಗಿರ್ಬೇಕು. ಅವರು ನಮ್ಮ ಮನೆಯ ವಿಷಯವನ್ನು ಅಲ್ಲಿ ಕೊಂಡೋಗಿ ಮಕ್ಕಳಿಗೆ ಅದೆಲ್ಲ ಮಾಡಬಾರ್ದು. ಹೌದು, ಆ ಥರದಲ್ಲಿ. ಮತ್ತೆ ಅದೇ ಶಿಕ್ಷಕರಾಗಿ ಹೇಳುದಂದ್ರೆ, ಆ ಶಿಕ್ಷಕರನ್ನು ಇನ್ನೂ ಮಕ್ಕಳಿಗೆ ಹೆಚ್ಚೆಚ್ಚು ಕೆಲವರು ಒತ್ತಡ ಕೊಡ್ತಾರೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿ. ಅವ್ರು ಒತ್ತಡ ಕೊಡ್ಲಿಕ್ಕೆ ಹೋಗಬಾರ್ದು. ಅವರ ಮಕ್ಕಳನ್ನು ಅವರ ಮನಸ್ಸಿನ ತಕ್ಕಂತೆ ಅವರನ್ನು ಬೆಳಿಲಿಕ್ಕೆ ಬಿಡಬೇಕು, ಸಂತೋಷವಾಗಿರ್ಬೇಕು. ಆಗ್ಲಿ ಮೇಡಮ್, ಇಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದುಕೊಂಡು ತಮ್ಮ ಅನುಭವ ಆಗಿರ್ಲಿ ಅಥವಾ ತಮ್ಮ ಜೀವನದಲ್ಲಿ ನಡೆದು ಬಂದ ಹಾದಿಯ ಬಗ್ಗೆ ಆಗಿರಲಿ, ಅದೇ ರೀತಿ ತಾವು ಯಾವ ರೀತಿ ತಮ್ಮ ಅನುಭವದಿಂದ ಉಳಿದವರು ಯಾವ ರೀತಿ ಪ್ರಯೋಜನಗಳನ್ನು ಪಡ್ಕೊಳ್ಬೋದು ಹೇಳೋ ಬಗ್ಗೆ ಕೂಡ ಬಹಳಷ್ಟು ಕಿವಿ ಮಾತುಗಳನ್ನು ಕೊಟ್ಟಿದ್ದೀರಿ. ತಮ್ಮ ಅನುಭವಗಳನ್ನು ಹಂಚಿಕೊಂಡದಕ್ಕೆ, ಅದೇ ರೀತಿ ನಮಗೆ ಸಮಯ ನೀಡಿದ್ದಕ್ಕಾಗಿ ನಮ್ಮ ವಾಹಿನಿ ಕಡೆಗೂ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿಮಗೂ ನನ್ನ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಸಾವಿತ್ರಿ ಮೇಡಮ್ ಇದ್ದುಕೊಂಡು ಅವರು ಯಾವ ರೀತಿ 2.5 ದಶಕಗಳ ಕಾಲ ಬೇರೆ ಬೇರೆ ಮಕ್ಕಳನ್ನ ಕಲಿಸುವ ಮೂಲಕ ಸಮಾಜದ ಸೇವೆಯನ್ನು ಮಾಡಿದ್ದಾರೆ, ಯಾವ ರೀತಿ ಒಳ್ಳೆ ವಿದ್ಯಾರ್ಥಿಗಳನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ, ಅದೇ ರೀತಿ ಹೆತ್ತವರಾಗಿ, ವಿದ್ಯಾರ್ಥಿಗಳಾಗಿ, ಶಿಕ್ಷಕರಾಗಿ ನಮ್ಮ ಜವಾಬ್ದಾರಿಗಳನ್ನು ಹೇಳುವುದನ್ನು ತುಂಬ ಚೆನ್ನಾಗಿ ನಮಗೆ ವಿವರಿಸಿದ್ದಾರೆ. ಈ ಸಂಚಿಕೆ ನಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಶಿಕ್ಷಕರ ಜೊತೆ ನಾನು ಬರ್ತೇನೆ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಜನಮನದ ನಾಡಿಮಿಡಿತ.